ಓಕೆ, ಈಗ ಸರ್ವ್ ಮಾಡೋದಲ್ಲ. ಬಿಸಿ ಬಿಸಿಯಾದಂಥ ಕಾಜು ಮಸಾಲ ರೆಡಿ. ಗಮ್ಮತ್ತಾಗಿ ಕಾಣ್ತದೆ ನೋಡಿ. ಈ ಥರ ಎಲ್ಲ ಇದ್ದರೆ ನಿಮ್ಮ ಮನೇಲೆಲ್ಲ ದೋಸೆ ಎಲ್ಲ 2-3 ಜಾಸ್ತಿ ತಿನ್ನೋದಾ? ಹಾಂ, ಕಾಜು ಮಸಾಲ ರೆಡಿ ಅಲ್ಲ. ಬಿಸಿ ಬಿಸಿಯಾದಂಥ ಕಾಜು ಮಸಾಲ. ನಾವೆಲ್ಲ ಎಷ್ಟು 8ನೇ ಕ್ಲಾಸಲ್ಲೆಲ್ಲ ಇರುವಾಗ ಅಮ್ಮನಿಗೆಲ್ಲ ಕೂಗಿಕೊಂಡು ಮಾಡಿಕೊಂಡು ತಿಂಡಿ ಎಲ್ಲ ಕೇಳ್ತಿದ್ವಿ. ಆದರೆ ನೀನು ಈಗ ಸ್ಪೆಷಲಾಗಿ ಅಡುಗೆ ಮಾಡಿದ್ರಲ್ಲ, ಚೆನ್ನಾಗಿರ್ಬೋದು. ಇದು ಚಪಾತಿ, ನೀರು ದೋಸೆಗೆಲ್ಲ ರೋಟಿ ಜೊತೆ ಎಲ್ಲ ತಿನ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಇದ್ರೆ. ಕಾಜು ಮಸಾಲ ತಯಾರಿಸುವ ವಿಧಾನ: ಮೊದಲು 1-2 ಚಮಚ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಈರುಳ್ಳಿ ಕೆಂಪಗಾದ ನಂತರ 1 ಕಪ್ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, 8ರಿಂದ 10 ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಫ್ರೆಶ್ ಕ್ರೀಮ್, ಹುರಿದ ಗೋಡಂಬಿ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಗರಂ ಮಸಾಲಾ ಪುಡಿ ಉದುರಿಸಿ 1 ನಿಮಿಷ ಬೇಯಿಸಿದರೆ ರುಚಿಕರವಾದ ಕಾಜು ಮಸಾಲ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.